ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಮನೇಲಿ ನಾವು ಯಾವ ಥರ ಪಿತೃಪಕ್ಷ ಮಾಡಿದ್ವಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಮೊದಲಿಗೆ ನಮ್ಮ ಹಸ್ಬೆಂಡು ಸಮಾಧಿ ಹತ್ರ ಹೋಗ್ಬಿಟ್ಟು ಸಮಾಧಿ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಹೂವು ಹಣ್ಣು ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಹಿರಿಯರನ್ನ ನಮಸ್ಕಾರ ಮಾಡಿ ಎಲ್ಲರೂ ಪ್ರತಿ ವರ್ಷ ಮಹಾಲಯ ಅಮಾವಾಸ್ಯೆ ದಿನ ಹಿರಿಯರನ್ನ ಪೂಜೆ ಮಾಡಿ ಅವ್ರನ್ನ ನೆನೆಸ್ಕೊಳ್ಳೋದ್ರಲ್ಲೇ ಒಂದು ದುಃಖನೂ ಇರುತ್ತೆ, ಖುಷಿನೂ ಇರುತ್ತೆ. ಅವ್ರು ಮಾಡಿರೋ ಅಂಥ ಒಳ್ಳೆ ಕೆಲಸಗಳು ಕೆಟ್ಟ ಕೆಲಸಗಳನ್ನ ನೆನೆಸ್ಕೊಳ್ತಾರೆ. ಅದಾದಮೇಲೆ ಮತ್ತೆ ನಮ್ಮ ಹಸ್ಬೆಂಡ್ ಮನೆಗೆ ಬಂದುಬಿಟ್ಟು ಮನೆಯಲ್ಲಿ ಎಡೆಗಿಡಬೇಕಾಗಿರೋಂಥ ಎಲ್ಲ ಪದಾರ್ಥಗಳನ್ನ ರೆಡಿ ಮಾಡಿಕೊಂಡು ನಮ್ಮ ಮನೇಲಿ ನಾವು ಕಳಶನ ಇಡ್ತೀವಿ. ಅಂದರೆ ಮಣ್ಣಿನ ದಿಂಬಿಗೆನ ಇಟ್ಬಿಟ್ಟು ಪೂಜೆ ಮಾಡಿಸ್ತೀವಿ. ಅವ್ರಿಗೆ ಇಷ್ಟ ಆಗಿರುವಂಥ ಹಣ್ಣು, ಸ್ವೀಟುಗಳು, ಪಲ್ಯ, ಒಬ್ಬಟ್ಟು, ಹಾಲು, ಅನ್ನ ಸಾಂಬಾರು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಎಲ್ಲರೂ ಒಂದು ರೌಂಡ್ ಪೂಜೆ ಮಾಡಿದ್ದಾದಮೇಲೆ ಅವ್ರನ್ನ ಕೆಳಗಿಳಿಸ್ಬೇಕಂತ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬಾಗಿಲು ಹಾಕಿದ್ವಿ. ನಾವು ನಮ್ಮ ಮನೇಲಿ ಈ ಥರ ಪಿತೃಪಕ್ಷ ಮಾಡಿದ್ವಿ. ನೀವು ಯಾವ ಥರ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.